ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಂಪೌಂಡ್ ಮಾತ್ರ ಇದೆ, ಆದ್ರೆ ಆಸ್ಪತ್ರೆ ಕಟ್ಟಡವೇ ಮಾಯವಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 3-4 ವರ್ಷದಿಂದ ಈ ಆಸ್ಪತ್ರೆ ಕಟ್ಟಡ ಅರ್ಧಕ್ಕೆ ನಿಂತಿದೆ. ಇತ ರೋಗಿಗಳು ದಿನನಿತ್ಯ ಪರದಾಡುವಂತಾಗಿದೆ. ಹಾಗಾದ್ರೆ ಎಲ್ಲಿ ಯಾವ ಆಸ್ಪತ್ರೆ ಅಂತೀರಾ? ಈ ವರದಿಯನ್ನೊಮ್ಮೆ ನೋಡಿ. ಆಸ್ಪತ್ರೆ ಕಟ್ಟಡವೇ ಇಲ್ಲ, ಬರೀ ಕಾಂಪೌಂಡ್ ನಿರ್ಮಾಣ. ಪಾಳು ಬಿದ್ದ ಬುನಾದಿ, ತುಕ್ಕು ಹಿಡಿದ ಪಿಲ್ಲರ್. ಕೆಆರ್ಐಡಿಎಲ್ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ. ಹೌದು, ಕೂಸು ಹುಟ್ಟೋ ಮುಂಚೆ ಗುಲಾಬಿ ಹೋಲಿಸಿದ್ರಂತೆ ಈ ಕಟ್ಟಡದ ಕತೆ. ಕೆಆರ್ಐಡಿಎಲ್ ಅಧಿಕಾರಿಗಳು ಕೇವಲ ಬುನಾದಿ ಹಾಕಿ ಕೈ ತೊಳೆದುಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 3-4 ವರ್ಷದಿಂದ ಈ ಆಯುಷ್ ಆಸ್ಪತ್ರೆ ಕಟ್ಟಡ ಅರ್ಧಕ್ಕೆ ನಿಂತಿದೆ. ಹೀಗಾಗಿ ಕೂಡ್ಲಿಗಿ ಕೆಆರ್ಐಡಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ನಾವಿವತ್ತು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ನಾಗರಕಟ್ಟೆ ಗ್ರಾಮದಲ್ಲಿರುವಂತದ್ದು. ನೀವೀಗ ದೃಶ್ಯಗಳಲ್ಲಿ ನೋಡಬಹುದು, ಇದೇ ಆಸ್ಪತ್ರೆ ಕಟ್ಟಡ ಸುಮಾರು 3 ವರ್ಷಗಳಿಂದ ಹೀಗೆ ನಿರ್ಮಾಣವಾಗದೆ ಕೇವಲ ಬೇಸ್ಮೆಂಟ್ ಹಂತದಲ್ಲೇ ನಿಂತಿರುವಂತದ್ದು. 2022-23ನೇ ಸಾಲಿನಲ್ಲಿ ಆಯುಷ್ ಇಲಾಖೆಯಿಂದ ಇದು ಮಂಜೂರಾಗುತ್ತೆ. ಕೆಆರ್ಐಡಿಎಲ್ ಇಲಾಖೆಯಿಂದ ಸುಮಾರು 30 ಲಕ್ಷ ವೆಚ್ಚದಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗುತ್ತೆ. ಇನ್ನು ಈಗಾಗಲೇ ಅಧಿಕಾರಿಗಳು ಕೆಆರ್ಐಡಿಎಲ್ ಅಧಿಕಾರಿಗಳು ಸುಮಾರು 50% ಹಣವನ್ನ, ಅಂದ್ರೆ ಸುಮಾರು ಒಂದು 15 ಲಕ್ಷ ಹಣವನ್ನ ಬಿಡಿಸಿರುವಂತದ್ದು. ಆ 15 ಲಕ್ಷ ಹಣದಲ್ಲಿ 3.5 ಲಕ್ಷ ಈ ಬೇಸ್ಮೆಂಟ್ ಗೆ ಹಾಕಿರುವಂತದ್ದು. ಇನ್ನು ಉಳಿದ ಹಣವನ್ನ ಬೇರೆ ಎಮರ್ಜೆನ್ಸಿ ಕಾಮಗಾರಿಗೆ ಬಳಸಿದ್ದೀವಿ ಅಂತಂದೇಳಿ ಹೇಳ್ತಾ ಇರುವಂತದ್ದು. ಇನ್ನು 2022-23ನೇ ಸಾಲಿನಲ್ಲಿ ಈ ಆಯುಷ್ ಆಸ್ಪತ್ರೆ ಮಂಜೂರಾಗಿತ್ತು. ಕೆಆರ್ಐಡಿಎಲ್ ಕಡೆಗಿಂದ ಕಟ್ಟಡ ನಿರ್ಮಾಣ ಮಾಡಲಾಗ್ತಿದ್ದು ಸುಮಾರು 30 ಲಕ್ಷ ಅನುದಾನ ಸ್ಯಾಂಕ್ಷನ್ ಆಗಿತ್ತು. ಈಗಾಗಲೇ 15 ಲಕ್ಷ ಅನುದಾನ ರಿಲೀಸ್ ಆಗಿದೆ. ಅದರಲ್ಲಿ 3,66,000 ಬುನಾದಿಗೆ ಬಳಕೆಯಾಗಿದ್ರೆ ಉಳಿದ ಅನುದಾನ ಬೇರೆ ಕಾಮಗಾರಿಗೆ ಬಳಕೆ ಮಾಡಲಾಗಿದೆ. ಕೇವಲ ಕಟ್ಟಡದ ಮೇಲೆ ವಿದ್ಯುತ್ ತಂತಿ ಹಾದು ಹೋದ ಕಾರಣ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅಂತ ಅಧಿಕಾರಿಗಳು ಕುಂಟು ನೆಪ ಹೇಳುತ್ತಿದ್ದಾರೆ. 2022ರಾಗ ಮಂಜೂರಾಗಿರ್ತಕ್ಕಂಥ ಈ ಒಂದು ಬಿಲ್ಡಿಂಗ್ ಇವತ್ತಿಗೂ ಕೂಡ ಬೇಸ್ಮೆಂಟ್ ಅಷ್ಟೇ ಆಗಿದೆ. ಮುಂದಿನ ಕಾಮಗಾರಿ ಯಾಕೆ ನಿಂತಿದೆ ಏನಂತ ಗೊತ್ತಾಗ್ತಿಲ್ಲ. ಆಲ್ರೆಡಿ ಅದು 15 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಕೇಳ್ಪಟ್ವಿ. ಆ ಒಂದು ಹಣವನ್ನು ಬೇರೆ ಒಂದು ಕೆಲಸ ಕಾಮಗಾರಿಗೆ ಚೇಂಜ್ ಆಫ್ ವರ್ಕ್ ಆಗಿದೆ ಅಂತ ಕೇಳ್ಪಟ್ಟಿವಿ. ಅನೇಕ ಬಾರಿ ಶಾಸಕರಿಗೂ ಮನವರಿಕೆ ಮಾಡಿವಿ. ಸರ್, ತಮ್ಮ ಮಾತೃ ಇಲಾಖೆ ಇದು, ನೀವು ಆದಷ್ಟು ಬೇಗ ಇದು ಕಾಳಜಿ ವಹಿಸಿ ಅಂತೇಳಿ ಇದನ್ನು ಹೇಳಿದ್ವಿ ಆಯುರ್ವೇದ ಕೇಂದ್ರಕ್ಕೆ, ಮತ್ತೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತೇಳಿ ಅದಕ್ಕೂ ಕೂಡ ಹೇಳಿದ್ವಿ. ಫಲಕದಲ್ಲಿ ಪೂರ್ಣ, ಕಣ್ಮುಂದೆ ಅಪೂರ್ಣ. ಅರ್ಧಂಬರ್ಧ ಕಾಮಗಾರಿಗೆ ಜನಾಕ್ರೋಶ. ಇದೆಲ್ಲ ಕಟ್ಟಡದ ಕಥೆಯಾದ್ರೆ ಆಸ್ಪತ್ರೆ ಕಾಂಪೌಂಡ್ ಕಥೆ ಬೇರೆನೇ ಇದೆ. ಹೌದು, ಬಿಲ್ಡಿಂಗ್ ಪೂರ್ಣ ಆಗದಿದ್ರೂ ಕಾಂಪೌಂಡ್ ಮಾತ್ರ ಭದ್ರವಾಗಿ ನಿಂತಿದೆ. ಆಸ್ಪತ್ರೆ ಕಟ್ಟಡ ಕೆಆರ್ಐಡಿಎಲ್ ಕಡೆಯಿಂದ ಮಂಜೂರಾದ್ರೆ ಈತ ಕಾಂಪೌಂಡ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ವತಿಯಿಂದ ಸ್ಯಾಂಕ್ಷನ್ ಆಗಿದೆ. 2024-25ನೇ ಸಾಲಿನ ಆಯುಷ್ ಇಲಾಖೆಯ ಅನುದಾನ ಅಡಿಯಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ. ಬರೋಬ್ಬರಿ 8 ಲಕ್ಷ ವೆಚ್ಚದಲ್ಲಿ ಆಸ್ಪತ್ರೆಯ ಕಾಂಪೌಂಡ್ ಕಟ್ಟಲಾಗಿದೆ. ಆದರೆ ಹಿಂಬದಿ ಆಸ್ಪತ್ರೆ ಕಟ್ಟಡದ ಗೋಡೆಗೆ ಕಾಂಪೌಂಡ್ ಅನ್ನ ಜೋಡಣೆ ಮಾಡಿದ್ರೆ ಮುಂಭಾಗದಲ್ಲಿ ಕಾಂಪೌಂಡ್ಗೆ ಗೇಟೇ ಇಲ್ಲ. ಒಟ್ಟಾರೆ ಆಸ್ಪತ್ರೆ ಕಾಂಪೌಂಡ್ ಕೂಡ ಅರ್ಧಂಬರ್ಧ ಕಾಮಗಾರಿ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಬೇಗನೆ ಈ ಕಾರ್ಯಕ್ರಮವನ್ನ, ಇದನ್ನ ಬಿಲ್ಡಿಂಗ್ ವ್ಯವಸ್ಥೆಯನ್ನ ಅಭಿವೃದ್ಧಿಗೊಳಿಸಿ ಇಲ್ಲಿ ಎಲ್ಲರಿಗೂ ಒಂದು ಸಹಕಾರ ಆಗೋ ರೀತಿಯಾಗಿ ಶಾಸಕರಾಗಿರ್ಬೋದು, ಇನ್ನ ಉನ್ನತ ಅಧಿಕಾರಿಗಳಾಗಿರ್ಬೋದು ಇದನ್ನ ಒಂದು ಕಾರ್ಯಗತಗೊಳಿಸ್ಬೇಕಂತಂದು ಹೇಳಿ ಈ ಮೂಲಕ ನಮಗೆ ತಿಳಿಯಪಡಿಸ್ತೀವಿ.
ವೈದ್ಯರಾಗಿ ಸೇವೆ ಸಲ್ಲಿಸಿದ ಶಾಸಕರ ಕ್ಷೇತ್ರದಲ್ಲೇ ಇದೆಂಥ ದುಸ್ಥಿತಿ. ಕೂಡ್ಲಿಗಿ ಶಾಸಕ NT ಶ್ರೀನಿವಾಸ್ ಕ್ಷೇತ್ರದಲ್ಲಿ ಲೂಟಿ. ವೈದ್ಯರಾಗಿ ಸೇವೆ ಸಲ್ಲಿಸಿದ ಕೂಡ್ಲಿಗಿಯ ಶಾಸಕ NT ಶ್ರೀನಿವಾಸ್ ಕ್ಷೇತ್ರದಲ್ಲಿ ಇಂಥದ್ದೊಂದು ದುಸ್ಥಿತಿ ನಿರ್ಮಾಣವಾಗಿದೆ. ಆಯುಷ್ ಆಸ್ಪತ್ರೆ ಕಟ್ಟುವ ನೆಪದಲ್ಲಿ KRIL-DL ಅಧಿಕಾರಿಗಳು ಲಕ್ಷ ಲೂಟಿ ಹೊಡೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗಾಗಲೇ ಹಲವು ಬಾರಿ ಶಾಸಕರ ಗಮನಕ್ಕೆ ತಂದ್ರು ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಬೇಸರವನ್ನ ಹೊರಹಾಕಿದ್ದಾರೆ. ಅಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತಂದೇಳಿ ಎಚ್ಚರಿಕೆ ನೀಡ್ತಾ ಇರುವಂತದ್ದು. ರಾಜು ಎಂ, ಕರ್ನಾಟಕ ನ್ಯೂಸ್ ಬೀಟ್, ವಿಜಯನಗರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.